ಶರಣ್ರಿ ಎಲ್ರಿಗೂ, ಎಲ್ಲ ದೇಶದ ಪ್ರಜೆಗಳಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಶಿಲ್ಪಾ ನಾಯಕನವರು ನಿನ್ನೆ ಕಮೆಂಟ್ ಹಾಕಿದ್ರು, ಮಂಗಳನ ಗಂಡ ಸತ್ತೋಗಿದ್ರಿ ಅಂತ ಹೇಳಿದ್ರಿ. ಈಗ ಎಲ್ಲಿಂದ ಬಂದ ನೋಡೋರು ತಲೆ ಕೆಟ್ಟಿದ್ದಾನ. ಶಿಲ್ಪಾ ಅವರೇ, ದಯಮಾಡಿ ಈ ಥರ ಕಮೆಂಟ್ ಎಲ್ಲ ಮಾಡಬೇಡಿ. ನಾ ಎಲ್ಲೂ ಹೇಳಿಲ್ಲ ಮಂಗಳನ ಗಂಡ ಸತ್ತೋಗಿದ್ದಾನೆ, ಅವ್ನು ಮಣ್ಣು ಮಾಡಿ ಬಂದಿದ್ದಾರೆ ಅಂತ. ನಾನು ಪ್ರತಿ ಸರಿ ಮಂಗಳನ ಗಂಡನ ವಿಷಯ ತಗೊಂಡಾಗ ಮೊಸಳೆ ತಿಂದಿದೆ ಅಂತಾರೆ, ಬಟ್ ಅವನು ಬಾಡಿ ಸಿಕ್ಕಿಲ್ಲ ಅಂತಲೇ ನಾನು ಮಂಗಳನ ಗಂಡ ವಾಪಸ್ ಬರ್ತಾನಂತ ಹಿಂಟ್ ಕೊಡ್ತಾನೆ ಬಂದಿದ್ದೀನಿ. ಈ ಹಿಂಟ್ ಬಗ್ಗೆ ಗೊತ್ತಾಗಿರೋರು ದಯವಿಟ್ಟು ಕಮೆಂಟ್ ಮಾಡಿ, ಅದು ಶಿಲ್ಪಾ ಅವ್ರಿಗೂ ಗೊತ್ತಾಗಲಿ. ಹೌದು, ಕತೆಗೆ ಬೇಕಾದ ಥರ ಚೇಂಜ್ ಮಾಡ್ತೀವಿ. ಅದಕ್ಕಂತ ನೀವು ನನ್ನ ವ್ಯೂವರ್ಸ್ಗೆಲ್ಲ ನೀವು ತಲೆ ಕೆಟ್ಟಿದೆ ಅಂತ ಬೈಯೋ ಅವಶ್ಯಕತೆ ಇಲ್ಲ. ಶಿಲ್ಪಾ ಅವರೇ, ಅವ್ರು ನೋಡಿದ್ದಾರೆ ಅಂದರೆ ಅವ್ರು ತಲೆ ಖರ್ಚು ಮಾಡಿ ನೋಡಿದ್ದಾರೆ ಅಂತ, ಆಯಿತಾ? ಅಷ್ಟೇ. ಆಮೇಲೆ ನಮ್ಮ ಸುಮಲತಾ ಅವರು ಕಂಪ್ಯಾರಿಸನ್ ಮಾಡ್ತಾರೆ, ಬೇರೆಯವರು 3-4 ವಿಡಿಯೋ ಮಾಡ್ತಾರೆ, 3-4 ಫ್ಯಾಮಿಲಿ ಸ್ಟೋರಿನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾರೆ ಅಂತ. ದಯವಿಟ್ಟು ಸುಮಲತಾ ಮೇಡಮ್, ನೀವು ಡ್ರ್ಯಾಗ್ ಮಾಡ್ತೀರಿ ಅಂದರೆ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ, ಆದರೆ ಕಂಪ್ಯಾರಿಸನ್ನ ನಾನು ಯಾವತ್ತೂ ಎಕ್ಸೆಪ್ಟ್ ಮಾಡಲ್ಲ. ದಯವಿಟ್ಟು ಕಂಪೇರ್ ಮಾಡಬೇಡಿ. ನೀವು ಹೇಳೋ ಕತೆ ಮಾಡೋರು ದಿನಕ್ಕೆ 1-2 ವಿಡಿಯೋ ಹಾಕ್ತಿರ್ಬೋದೇನೋ, ಆದರೆ ನಾನು 6 ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನದು ಎಷ್ಟೇ ಕೆಲಸ ಇದ್ರೂ, ಬಹುಶಃ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ, ನಾನು 1 ಮ್ಯಾನ್ ಆರ್ಮಿ. ಮನೆ ಕೆಲಸ ಇರಲಿ, ಅಂಗಡಿ ಕೆಲಸ ಇರಲಿ, ಬೇರೆ ಏನೇ ಪರ್ಸ್ನಲ್ ಕೆಲಸ ಇದ್ದರೂ ಒಬ್ಬಳೇ ಓಡಾಡ್ತೀನಿ, ಒಬ್ಬಳೇ ಮಾಡ್ತೀನಿ. ಬಹುಶಃ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಅಷ್ಟೆಲ್ಲ ಇದ್ರೂ 6 ಕತೆ ನಾನು ಮಾಡ್ತೀನಿ, ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ದಯವಿಟ್ಟು ಬೇರೆಯವ್ರ ಕತೆ ಜೊತೆ ನನ್ನ ಕತೆನ ಕಂಪೇರ್ ಮಾಡಬೇಡಿ. ಇಷ್ಟೇ. ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಸುಮಲತಾ ಅವರೇ ನಿಮಗೆ ಸಾರಿ ಕೇಳ್ತೀನಿ. ನೀವು ಡ್ರ್ಯಾಗ್ ಮಾಡ್ತೀರಂದಿದ್ದನ್ನು ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ, ಕಂಪ್ಯಾರಿಸನ್ನು ಬೇಡ. ಶಿಲ್ಪಾ ನಾಯಕ್ ಅವರೇ, ದಯವಿಟ್ಟು ಕಮೆಂಟ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ಯಾರು ತಲೆ ಕೆಟ್ಟು ನನ್ನ ಚಾನಲ್ ಕತೆಗಳನ್ನ ನೋಡಲ್ಲ, ದಯವಿಟ್ಟು ಆ ಥರ ಕಮೆಂಟ್ಸ್ ಮಾಡಬೇಡಿ. ಧನ್ಯವಾದಗಳು. ಓಯ್ ಮುಸುಂಡಿ, ಇಲ್ಲಾಗಿ ನಿಂತ್ಕೊಂಡಿ? ಯಾರ ಮನೆ ಇದು? ಆಕಿ ಕರ್ಕೊಂಬಂದು ಎಲ್ಲೋ ನಿಲ್ಲಿಸ್ಬಿಡ್ತಾಳ, ನೀ ನಿಂತು ನಿನ್ನ ಭಾಷಣ ಚಾಲೂ ಮಾಡ್ಬಿಡು. ಬಾಬಾ ನಮ್ಮ ಮನೆಗೆ ಹೋಗೋಣ, ಇನ್ನು ನಮ್ಮ ಹೊಸ ಮನೆ ಬೇರೆ ತೋರಿಸ್ಬೇಕು ಅವ್ರಿಗೆ. ಕವಿತಾನ್ ಮದ್ವೆ ಅಂತೇಳಿ ಎಷ್ಟೋ ಜನ ಕೇಳತ್ತಾರ, ಇನ್ನೇನು ಅವರೇ ಬಂದು ಕವಿತಾನ್ ಮದ್ವೆ ಮಾಡ್ಬಿಡ್ತಾರ. ಬಾ 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 ನಮ್ಮ ಮನೆಗೆ ಒಂದು ಮೊದ್ಲು. ಹೌದವ, ನೀನೇನವ ಹಿಂಗೆ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡು? ಯಾರೋ ಒಬ್ರು ಏನೋ ಹೇಳ್ತಾರಂತೇಳಿ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಿಂಗೆ ತೆಗೆದು ನೋಡು ಕಮೆಂಟ್ ಬಾಕ್ಸ್ನ. ಎಷ್ಟು ಜನ ನಿನಗೆ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಕಮೆಂಟ್ ಮಾಡಿರ್ತಾರೆ, ಅವ್ರಿಗೆಲ್ಲ ನಿರಾಸೆ ಮಾಡ್ತೀನಿ ನೀನು ವಿಡಿಯೋ ಹಾಕಿಲ್ಲ ಅಲ್ಲ, ಎಷ್ಟು ಜನಕ್ಕೆ ಬೇಜಾರಾಗಿರುತ್ತೆ ಅದು ಯೋಚನೆ ಮಾಡಿಯಾ ನೀನು? ಹೌದು, ಅದ ಬಂದ ಕಾರಣಕ್ಕನೇ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಮತ್ತೆ ಮಾಡಬೇಕು ಅಂದ್ಕೊಂಡಿದ್ದು. ನಾನು ಮನುಷ್ಯಲ್ಲ ಸುನೀತಾ, ನನಗೂ ಬೇಜಾರಾಗತ್ತೆ, ಅಂದರೆ ಆಕಿಗೂ ಬೇಜಾರಾಗತ್ತೆ. ಆಕಿ ಬೇಜಾರಾಗಿ ಮತ್ತೆ ನೀನೇ ಬೇಜಾರು ಮಾಡ್ಕೊಂಡು ಒಂದಿನ ಪೂರ ಎಲ್ಲ ವೇಸ್ಟ್ ಆಯಿತು. ಅದು ಕಾಮನ್ ಬಿಡು, ಎಲ್ಲ ಜೀವನದಲ್ಲೂ ಹಾಗೆ ಆಗುತ್ತೆ. ಒಂದೊಂದು ದಿನ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಇದ್ಬಿಡೋದು ಒಂದೊಂದು ದಿನ ಎಲ್ರಿಗೂ ಬೇಕಾಗತ್ತೆ. ಮಾಡಾಳಾಗಿ ಇರಲಿ, ನಡೀರಿ ನಮ್ಮ ಮನೆಗೆ ಹೋಗೋಣ. ಇದು ಯಾರ ಮನೆನೋ ಏನೋ ಕರ್ಕೊಂಬಂದು ನಿಂದಿರ್ಸೋಣ, ನಾವು ನಿಂತೀವಿ. ನಡಿ ಹೋಗೋಣ ಮನೆಗೆ, ನಡ್ರಿ. ಎಲ್ಲ ಇವಳ ಲೇ, ಬರ್ತೀಯಲ್ಲ ನೀನು? ಬಂದೆ ನಡೀರಿ. ಏನು ಎಲ್ಲಿ ಹೋಗ್ಕರ್ನದ ಗೊತ್ತಾಗಿಲ್ಲ. ಲಕ್ಷ್ಮಿ, ಪದ್ಮಾ. ಅಯ್ಯೋ ರೀ, ಎಷ್ಟಕ್ಕೊಂದು ಕೆಲಸದ, ನಾನು ಯಾಕೆ ಹಂಗ ಕೂಗಾಡ್ತೀರಿ? ಏನ್ ಬೇಕು ನಿಮಗೆ? ಏನ್ ಬೇಕಾ? ಅಲ್ಲ, ನಾವಿವತ್ತೇನು ಮನೆ ಪೂಜೆ ಗೀಜೆ ಮಾಡೋಣ ಬೇಡ. ಅಲ್ಲಿ ಎಲ್ಲರೂ ಮುತ್ತೈದ್ರ ಹೆಂಗಸರು ಬರಕತ್ತಾರ, ಒಳಗೆ ಇಲ್ಲಿ ನಿಂತ್ಕೊಂಡು ಯಾರೊಬ್ರು ಒಳಗೆ ಹೋಗ್ರಿ ಅಂತ ಹೇಳಕ್ ಬೇಡ. ಎಲ್ಲದಳಿಕಿ ಕವಿತಾ ಕರೀಲಿಕ್ಕಿನ? ಏ ಕವಿತಾ, ಕವಿತಾ. ಅಪ್ಪ, ಕವಿತಾ ಅಲ್ಲೇನೋ ಒಳಗೆ ಕೆಲಸ ಮಾಡಕತ್ತಾಳ, ಏನ್ ಹೇಳು? ಆಕಿಗೆ ಇಲ್ಲಿ ಬಾಗ್ಲು ಮುಂದೆ ನಿಂತ್ಕೊಳ್ಳೋಣಮ್ಮ. ಹೋದರ್ಗೆ ಬಂದರ್ಗೆ ಮತ್ತೆ ಒಳಗೆ ಬರ್ರಿ ಇತ್ಲಾಗ ಬರ್ರಿ ಅನ್ನಕರ ಯಾರ ಇರ್ಬೇಕಲ್ಲ, ಕರಿ ಇಲ್ಲಿ ಎಳದಾಳ. ಕೊನೆಗೆ ಅವನಾರ ಕುಂದ್ರಿಸ್ರಿ, ಇಲ್ಲಿ ಕಟ್ಟಿಗೆ ಕುಂತು ಬರ್ರಿ ಅನ್ನಕರ ಒಬ್ರು ಯಾರು ಬೇಕಾ? ಈ ಕೆಂಕ್ರ ಕವಿತಾ ಕೆಲಸ ಮಾಡ್ತಾಳ, ಅವ್ನ್ ಕರ್ಕೊಂಬ ಕುಂದ್ರಿಸಿ ಇಲ್ಲಿ ಕಟ್ಟಿಗೆ. ಅಪ್ಪ, ಎಲ್ಲಾರು ಒಂದೊಂದು ಕೆಲಸ ಮಾಡಕತ್ತಾರ. ನಮ್ಮ ಹಳ್ಳ್ಯಾಗ ಒಬ್ರು ಕುತ್ಕೊಂಡು ಬರ್ರಿ ಇರ್ಲಿ ಅಂತಂದು ಯಾರು ಹೇಳೋದ್ ಬೇಕಾಗಿಲ್ಲ, ಬರ್ತಾರ, ಅವರ ಬರ್ತಾರ ರೀ. ಅಲ್ಲಿ ರುದ್ರಾಭಿಷೇಕಕ್ಕೆ ಸ್ವಾಮಿಗಳು ಬಂದಾರ ಕಾಣ್ತೈತಿ, ನೀವು ಹೋಗಿ ಜಳಕ ಮಾಡ್ರಿ. ಮೊದ್ಲು ಇನ್ನ ಜಳಕ ಮಾಡಿಲ್ಲ, ಪೂಜೆಗೆ ನಾನು ನೀವು ಕುಂದ್ರೋದಂತ ನಾಕ್ ಹೇಳಲಿಲ್ಲ. ಏನು ಮಾತಾಡ್ಕೊಂತಿಲ್ಲ ನಿಂತು ಬಿಟ್ರಲ್ಲ? ಅಲ್ಲಿ ಸ್ವಾಮಿಗಳು ಬಂದು ಅದು ಎಲ್ಲೈತಿ ಇದು ಎಲ್ಲೈತಿ ಅಂತ ಕೇಳಕತ್ತಾರ. ಏಯ್, ನೀನು ಅಷ್ಟು ಬತ್ತಿನ ಒಸಿ ಅಂತ ಹೇಳಿದ್ನಲ್ಲ, ಒಸಿಟಿ ಇಲ್ಲ ಬತ್ತಿನ ಎಲ್ಲದವು ಸಿಗವಳು, ಬಾ ಸುನೀತಾ ಕೊಡು. ದೊಡವ, ಅಲ್ಲೇ ಇಟ್ಟು ಬಂದೆ. ಈಗ ಹೊಸದು ಇದು ಗುಣ ಐತಲ್ಲ, ಏನದು ಗಣಪನ ಗುಣ ಐತಲ್ಲ, ಗಣಪ ಗುಣದಾಗ ಇಟ್ಟು ಬಂದಿ ನೋಡು, ಅಷ್ಟು ಬತ್ತಿನ ಎಣ್ಣಿದು ಸಟ್ಟು ಅಲ್ಲೇ ಇಟ್ಟೀನಿ. ಯವ್ವ, ಅದು ಎಲ್ಲೈತೆ ಏನೈತವ ಯವ್ವ, ಒಟ್ಟ ಸಿಗವಲ್ದು, ಬಾ ನೀನ ಕೊಡು ಬಾ. ಅಲ್ಲ ಅಕ್ಕ, ನೋಡು ಇಬ್ರು ಜೋಡಿ ಮ್ಯಾಗ ಎಷ್ಟು ಚಂದ ಕಾಣ್ತೀರಿ. ನನಗೆ ಕುಂತ್ರಿ ಹೇಳಕ್ ಬರಲ್ಲ, ಎದ್ದು ಕುಂದ್ರಕ್ ಬರಲ್ಲ. ಪೂಜೆಗ ರುದ್ರಾಭಿಷೇಕಕ್ಕೆ ಅಷ್ಟು ಕುಂದಿರ್ತಿ ಬಿಡು. ಜೋಡಿ ಮ್ಯಾಗ ನೀನು ಇವರು ಕುಂದಿರ್ಬೇಕಿಲ್ಲ? ಬೇಡ, ಏನು
ಬೇಕಾಗಿಲ್ಲ, ನೀವಿಬ್ರು ಕುಂದ್ರಿ. ಎಲ್ಲಾರು ಕುಂದಿರ್ತೀವಿ ನಾವು ರುದ್ರಾಭಿಷೇಕಕ್ಕ. ಜೋಡಿ ಮ್ಯಾಗ ಕುಂದ್ರದಾಗ ಅದು ಬೇರೆ. ಸುಮ್ಮನಿದ್ಬಿಡು, ನೀ ನನ್ನ ಜೀವ ತಿನ್ಬೇಡ. ಬಾ, ಅಲ್ಲಿ ಭಾಳ ಕೆಲಸ ಅದಾವ. ಅದನ್ನೆಲ್ಲ ಮಾತಾಡ್ಕೊಂಡ ಬಂದಿವಿಲ್ಲ. ಮತ್ತೇನೀಗ ಬಾಗಿಲು ಮುಂದೆ ನಿಂತ್ಕೊಂಡು ಮಾತಾಡೋದು? ಬರೀ ಹೊರಗಲ್ಲಷ್ಟ ತೋರಿಸ್ತೇನೆ ಮನಿ ಎಲ್ರಿಗೂ? ಏನು ಒಳಗೂ ತೋರಿಸ್ತೀಯ? ಹೆಂಗೈತಂತ ಹೇಳಿ. ಹೌದೌದು, ತೋರಿಸ್ಬೇಕು. ನಡಿ ನಡಿ. ನೋಡ್ರಿ ಪಡ್ಸಾಲ್ ಹೆಂಗೈತಿ. ಮ್ಯಾಗ ಅಟ್ಟಕ್ಕೆ ಹೋಗಕ್ಕೆ ಮೆಟ್ಲ ಅಲ್ಲೇ ಅದಾವ ನೋಡ್ರಿ. ಹೆಂಗೈತ್ರಿ ಮನಿ? ಎಲ್ಲ ಬೇಷೈತಲ್ಲ? ಅಲ್ಲ, ಇವರು ರುದ್ರಾಭಿಷೇಕಕ್ಕೆ ತಯಾರು ಮಾಡಕತ್ತಿದ್ರಲ್ಲ ಸ್ವಾಮ್ಯಾರು, ಎಲ್ಲಿ ಮಾಡ್ಯಾರ? ಏ ನೋಡ್ರಿ ಅಚ್ಚಕ್ ಹೊಳ್ಳಿ ನೋಡ್ತಿರವಲ್ ನೀವು. ಓ, ಅಲ್ಲಿ ಮಾಡ್ಯಾರನ? ಅವ್ರು ಮಾಡ್ತಾರ ತಯಾರಿ ಸ್ವಾಮ್ಯಾರು. ಮೊದ್ಲ ನೀವು ಹೋಗಿ ಜಳಕ ಮಾಡ್ಬರ್ರಿ. ಎಷ್ಟತ್ತದ ಹೋರಿ. ಹಾ ಮಾಡಿ ಬರ್ತೀನಿ ನಾನು. ನೀ ಮತ್ತೇನೈತಿ ನೋಡು, ಮತ್ತೇನ್ರ ಬೇಕನ್ನ ಕೇಳು ಸ್ವಾಮ್ಯಾರಿಗೆ. ಕೇಳಿ ಎಲ್ಲ ಪೂಜೆಗೂ ತಯಾರಿ ಮಾಡು. ಅಪ್ಪ ಮೊದ್ಲು ಜಳಕ ಮಾಡ ಬಾ. ಸ್ವಾಮ್ಯಾರ್ ಬರ್ರಿ ಪೂಜೆ ಕುಂದ್ರಿ ಅಂದ್ರ ಎಲ್ಲಿ ಕುಂದಿರ್ತೀನಿ? ಮೊದ್ಲು ಜಳಕ ಮಾಡ್ಬೋಗು. ಜಳಕ ಮಾಡಿ ಮಡಿ ಬಡ್ಡಿ ಕೆಂಬ. ಹ್ಞೂನವ, ಹೊಕ್ಕಿನಿ, ಹಾಕೊಂಡ್ ಬರ್ತೀನಿ. ಅಂತುಲ್ಲೇ ಲಕ್ಷ್ಮಿ, ಮನಿ ಭಾಳ ಚಂದಾಗೈತೆ. ಭಾಳ ಅಂದ್ರೆ ಭಾಳ ಚಂದಾಗೈತೆ. ದೊಡ್ಡ ಬಾಗ್ಲ, ದೊಡ್ಡ ಮನಿ. ಯವ್ವ, ಆ ಮನ್ಯಾಗ ಒಬ್ರು ಪಡ್ಸಾಲ ಕುಂತ್ರ ಇನ್ನೊಂದಿಬ್ರು ನಡುಮನೆ ಕುಂದಿರ್ಬೇಕಿತ್ತು, ಇಲ್ಲ ಅಂದ್ರೆ ಅಡಿಗೆ ಮನೆ ಕುಂದಿರ್ಬೇಕಿತ್ತು. ಅಲ್ಲ, ಈ ಮನಿದು ಅಡಿಗೆ ಮನೆ ಎಲ್ಲೈತಿ? ತೀರ ಬರ್ರಿ, ಅಡಿಗೆ ಮನೆ ತೋರಿಸ್ತೇನೆ. ಎಲ್ಲ ಚಂದ ಮಾಡಿರವ. ಇಲ್ಲೇ ಇದ್ರೇನಲ್ಲ ನೀವು? ಒಂದು ಮುಂಜಾಲಿದ್ದ ಇಲ್ಲೇ ಕುತ್ಕೊಂಡು ಎಲ್ಲ ಚಂದ ತಯಾರು ಮಾಡ್ರಿ ಬಿಡು. ಅಯ್ಯಯ್ಯ, ಎಷ್ಟು ಚಂದ ಕಳಸ ಇಟ್ಟಿರಿ, ಎಷ್ಟು ಚಂದ ಅಡಿಗೆ ಮನೆ ಮಾಡಿರಿ. ಕರೆನ ಭಾಳ ಚಂದ ಐತವ ಅಡಿಗೆ ಮನೆ. ಆ ಮನ್ಯಾಗ ಕೈಕಾಲ ಆಡ್ತಿದ್ದಿಲ್ಲ ನೋಡು, ಹೌದಿಲ್ಲ? ಎಷ್ಟು ಸಾಣದಿತ್ತು ಈ ಮನಿ ನೋಡು. ಎಷ್ಟು ದೊಡ್ಡದಾಗಿ ಎಷ್ಟು ಚಂದ ಐತಿ. ಸಾಮಾನೇನು ಅಷ್ಟು ಎಲ್ಲ ಹೊಂಚೆ ಬಿಟ್ಟಿಯಲ್ಲ ಅಲ್ಲೇ. ಅತ್ತಿಯರ ಎಲ್ಲ ಹೊಸವ್ರಿ. ಅವು ಅಷ್ಟು ಹಿತ್ತಾಳಿವು ತಾಮ್ರದ್ದ ತಂದಿವಿ. ಅಷ್ಟು ತಂದು ಅಂದ್ರೆ ಇದ ಮನ್ಯಾಗ ಇಟ್ಟಿದ್ವಲ್ಲ, ಮುಂಜಾನೆಲ್ಲ ಹೊಂದಿಸಿದ್ವಿ. ಹಳೆವು ಇನ್ನೂ ಅಲ್ಲೇ ಅದಾವ್ರಿ. ಇವ್ರು ಅದನ್ನ ಅನ್ನಕತ್ತಾರ, ಅವು ಜರ್ಮನ್ ಸಿಲ್ವರಿನು ಪಾತ್ರಿ ಎಲ್ಲ ಬಿಟ್ಬಿಡ್ರಿ, ಅಲ್ಲೇ ಬಿಟ್ಟು ಬಂದ್ಬಿಡ್ರಿ, ಎಲ್ಲ ಇಲ್ಲಿ ಹೊಸವ್ದವ್ರಾಗ ಇದು ಮಾಡೋನು ಅನ್ನಕತ್ತಾರ. ಯಾರಿಗಾರ ಬೇಕಂದರೆ ಕೊಡ್ತೀವಿ. ಅಂದಂಗ ಎಲ್ಲದಳ ನಮ್ ಗಿರ್ಜನ ಕಾಣವಳ್ಳಲ್ಲ, ಊರಾಗ ಇಲ್ಲ ಅಂತ ಅನ್ಸುತ್ತ. ಅಯ್ಯೋ ಅತ್ತಿಯರ, ಅದೇನ್ ಕೇಳ್ತೀರಿ ಪಾಪ. ಆಕಿದಂಕ್ರು ದೊಡ್ಡದೈತ್ ಕತಿ. ಆಗಲೇ ಅವ್ರ ತಂಗಿ ಅವರೆಲ್ಲರೂ ಬಂದಿದ್ದಿರಿ. ಬಂದು ಅವ್ರ ಅತ್ತಿ ಹತ್ರ ದುಮ್ಶನ್ ಜಗಳ. ಎಲ್ಲಿ ಹೋಗ್ಯಾಳ ನಮ್ಮ ಅಕ್ಕ ಹಂಗಿಂಗ್ ಅಂತಂದು. ಆಮೇಲೆ ಗೊತ್ತಾಗಿದ್ದು ಇವ ಬೆನ್ನ ಹತ್ಕೊಂಡು ಹೋಗ್ಯಾನಲ್ರಿ ಆಕಿ ಕುಣಿಯಕಿ. ಅಕ್ಕಿ ಮನೆಯಾಗ ಹೋಗಿ ಕುಂತಾಳಂತ್ರಿ. ನನ್ನ ಗಂಡ ಎಲ್ಲಿರ್ತಾನ, ನೀ ಅಲ್ಲೇ ಇರ್ತೀನಿ, ನಾನು ಎಲ್ಲಿರ್ತಾನ ಅಲ್ಲೇ ನಾನು ಇರ್ತೀನಿ ಅಂತಂದು ಮಗಳು ಕರ್ಕೊಂಡೋಗಿ ಅಲ್ಲಿ ಕೂತಾಳಂತ್ರಿ. ಅಕ್ಕಿದು ಏನು ಕೇಳ್ತೀರಿ, ಎಲ್ಲ ಬಾಳೆವು ಬೆಂಗಡಿಗೆದ್ದುಗಿತ್ತು ಪಾಪ ಅಕ್ಕಿದ. ಅದನ್ನೇನು ಮಾಡೋಕ್ಕಾಗಿಲ್ಲ. ಅತ್ತಿಯರ, ನೀವು ಒಂಚೂರು ಹೊರಗೆ ಇರ್ಬೇಕಂತ ನೋಡ್ರಿ, ಹೇಳಕತ್ತಿದ್ರಿ ಅವರು. ಹೋಗೋರಿಗೆ ಬರೋರಿಗೆ ಬರ್ರಿ ಹೋರಿ ಅನ್ಬೇಕಂತ. ಹೌದಾ? ಆತವ, ಹಂಗೆ ಮಾಡೋಣ್ರಿ ಅಂತ. ಮತ್ತಿನ್ನೇನು ಪೂಜಾ ಕುಂದ್ರದ ಎಲ್ಲಾರು? ಚಲೋ ಆತ ನೀ ಬಂದಿದ್ದ. ಇಲ್ಲ ಅಂದ್ರೆ ಎಲ್ಲರೂ ಕೇಳ್ತಿದ್ರು, ಎಲ್ಲದಳ ಕವಿತಾ ಅಂತಂದು. ಹ್ಞೂ ಅಕ್ಕ, ಅದಕ್ಕೆ ನಾನು ಬಂದೆ. ಮತ್ತು ಮುಂಜಾನೆಯಿಂದ ಕೆಲಸ ಮಾಡಕತ್ತೀವಿ. ಅಲ್ಲಿ ಉಪ್ಪಿಟ್ಟು ಮಾಡ್ಯಾರಂತ, ಬರ್ರಿ ಹೊರಗೆ ಹೋಗಿ ಎಲ್ಲರೂ ತಿಂದು ಬರೋಣ. ಉಪ್ಪಿಟ್ಟು ಮಾಡ್ಯಾರಂತ ಯಮ್ಮ. ಯವ್ವ, ಉಪ್ಪಿಟ್ಟು ಆಮೇಲೆ ತಿನ್ನಂದ್ರಂತೆ. ಮೊದ್ಲು ಚಾ ಕೊಡೋನು ಅವ. ಇಲ್ಲಡ ನಮ್ಮ ಸೀನಪ್ಪ ಅಲ್ಲೇ ಹೊಸ ಮನೆ ಹತ್ರನ ಹೊರಗೆ ಹೊಲಿ ಉಡ್ಯಾರ್ಬೇ, ಅಲ್ಲೇ ನಡಿ, ಅಲ್ಲೇ ಚಾಗಿ ಎಲ್ಲ ಕೊಡ್ತಾರಂದ. ಮುಂಜಾನೆ ಎದ್ದು ಮಕ್ಕದ ಮೇಲೆ ಕೈ ಎಳ್ಕೊಂಡಾಕಿ ಈಟತ್ತಾದ್ರೂ ಒಂದು ಗುಟ್ಟಕ್ಕೆ ಚಾ ಕಂಡಿಲ್ಲ. ನಡ್ರಿ ಓಸರು ಚಾ ಕುಡಿಯೋಣ, ಆಮೇಲೆ ಉಪ್ಪಿಟ್ಟು ತಿನ್ನನ್ರಂತ. ಅತ್ತಿಯರ, ನೀವಂತರೂ ಉಲ್ಟಾ ಅದಿರಿ ನೋಡ್ರಿ. ಎಲ್ಲರೂ ಉಪ್ಪಿಟ್ಟು ತಿಂದ ಚಾ ಕುಡಿತಾರ, ನೀವೇನ್ರಿ ಚಾ ಕುಡಿದು ಉಪ್ಪಿಟ್ಟು ತಿನ್ನಂತೀರಿ? ಮೊದ್ಲು ಉಪ್ಪಿಟ್ಟು ತಿನ್ನ ನಡೀರಿ. ಯವ್ವ, ನಾನು ಉಲ್ಟಾರ ಇರುವಲ್ಲಕ ಸೀದಾರ ಇರುವಲ್ವಕ. ಮೊದ್ಲ ಚಾ ಬಿಡ್ಬೇಕು ಹೊಟ್ಯಾಗ, ಆಮೇಲೆ ಚಾ ಹೊಟ್ಟೆಗೆ ಹೋದ್ಮ್ಯಾಗ ತಿನ್ನಕ ಉಣ್ಣಕ ಜಾಗ ಮಾಡತ್ತದ. ನಿನಗೆ ಗೊತ್ತಾಗೋದಿಲ್ಲ. ಬಾ, ನನಗಂಕರ ನೀವು ತಿನ್ರಿ, ಚಾ ಕೊಟ್ಬಿಡ್ರಿ ನನಗೆ. ನಿಮ್ಮನ್ನೇನು ಬೇಡ ಅನ್ನೋದಿಲ್ಲ, ನಂಗೆ ಚಾ ಬೇಕು, ಬರ್ರಿ ಚಾ ಕೊಡ್ಬರ್ರಿ ನಂಗೆ. ನಿಂತ್ರ್ಯಾ ಹೆಣ್ಮಕ್ಳು ನಿಂತ್ರ್ಯಾ ಮಾತಾಡ್ಕೊಂತ. ನೀವು ಇಲ್ಲಡ ನಿಮ್ಮನ್ನು ಅಷ್ಟ್ರನ್ನು ಒಂದೊಂದು ಮೂಲೆಗೆ ಒಬ್ರು ಬಂದು ಇಡಿಸ್ಬೇಕು. ಅಪ್ಪಿ ತಪ್ಪಿ ನಿಮ್ಮನ್ನು ಹೊಸರನ್ನು ಒಂದ ಕಡೆ ನಿಲ್ಲಿಸಿದ್ವಿ, ಮಾತಾಡ್ಕೊಂಡು ನಿಂತು ಬಿಡ್ತೀರಿ ಹಿಂಗ. ಯವ್ವ, ಬಡ ಬಡ ಬಾ ಬೇ. ಅಲ್ಲಿ ಸ್ವಾಮಿಯರ್ ಎಷ್ಟು ಕರೆಯಕತ್ತಾರ ಗೊತ್ತೇನ, ರುದ್ರಾಭಿಷೇಕಕ್ಕೆ ತಡ ಆಗತ್ತಂತಂದು. ಬಂದ್ವಿ. ನಿಮ್ಮ ಅಪ್ಪಿನ್ನ ಜಾಕ ಮಾಡಿ ನೋಡಲ್ಲಿ. ಅಯ್ಯ, ನಾನು ಹಳೆ ಮನೆಗೆ ಹೊಂಟಿದ್ದೆ. ಅದೇನ ಕರ್ಪೂರ ಅದೇನ ಬೇಕಂತ ಎಲ್ಲಿಟ್ರಿ ಕೊಡ್ಬರ್ರಿ ಯಾರ ಒಬ್ರು. ಅದಕ್ಕೆ ಸ್ವಾಮಿಯವ್ರು ನನಗೆ ಹೇಳಿದ್ರು, ನಾ ಬಂದೆ. ಮತ್ತೆ ಇಲ್ಲೆಲ್ಲಿ ನೀರ್ದವನು ಹಳೆ ಮನೆಗೆ ಹೋಗ್ಬೇಕಿಲ್ಲ ಜಕ ಮಾಡಕ. ಅದಕ್ಕೆ ಹೋಗಿ ಬರ್ತೀನಿ ನಾನು, ಕೊಡ್ಬರ್ರಿ ಬಡ ಬಡ. ಹಂಗ ಬರುಮ್ದಾಗ ಆಕಳ ಹಿಡ್ಕೊಂಬಯಪ್ಪ, ಬಡ. ಮತ್ತು ಮೊದ್ಲು ಆಕಳನ ಪೂಜೆ ಹತ್ಕೊಳ್ಳೆ ಆಕಳ ಒಳಗೆ ಕರ್ಕೊಂಬರ್ಬೇಕು. ಆಮೇಲೆ ಲೇ ಪದ್ಮ, ಈಗ ನಮ್ಮ ಸುನೀತವ್ವ, ನೀನು, ಲಕ್ಷ್ಮಿ ಮತ್ತು ಪಾಪ ಗಿರಿಜಾ ಇದ್ದಿದ್ರೆ ಬರ್ತಿದ್ಲು ಬಿಡು. ಗಿರಿಜಾ ಇಲ್ಲಾಂದ್ರೆ ಆತ. ಮತ್ತು ಒಂದಿಬ್ರು ಯಾರನ್ನಾರ ನೋಡು, ಆಜು ಬಾಜು ಮನೆ ಯಾರನ್ನ ಆಕಿ. ಮತ್ತೆ ಯಾರನ್ನ ಕರ್ಕೊಂಬರ್ತೀವಿ? ಒಂದು 5 ಮಂದಿ ಮುತ್ತೈದರ ಗಂಗಮ್ಮನ ಪೂಜೆಗೆ ಹೋಗ್ಬೇಕಲ್ಲ. ಮತ್ತೆ ನೀವೆಲ್ಲ ಇಲ್ಲೇ ತಡ ಮಾಡಕತ್ತೀರ. ಅವಾಗನ ಅತ್ತಿಯರ ನೀವು ಹೇಳ್ರಿ, ಅಲ್ಲಿ ಇದ್ದಿದ್ದ ಆಕಳ ಕರ ಐತಿ. ಇವರು ಬರೀ ಆಕಳ ಅಂದ್ರ ಕರ ಬಿಟ್ಟು ಆಕಳ ಆಟ ಹೊಡ್ಕೊಂಬರ್ದಾರ. ನಿಮ್ಮ ಮಗ ಚಂದಾಗ ಹೇಳ್ರಿ.
ಹ್ಞೂನ್ಲ ಮತ್ತೆ ಹಂಗೆ ನೀನು ಏನು ಹೇಳ್ದಂಗೆ ಮಾಡಿದಿ. ಹೆಂಗೂ ನಮ್ದು ಇದೈತಲ್ಲ ಆಕಳನು ಕರ್ಕೊಂಡು ಕರನು ಕರ್ಕೊಂಬಾ. ಸ್ವಾಮಿಯರು ಯಾವಾಗ ಹೇಳ್ತಾರ ನೋಡು ಅವಾಗ ಚಂದಾಗ ಮನೆ ಒಳಗೆ ಹೋಗ್ಸನಂತ. ಆಮೇಲೆ ಅವ ಅಡಿಗೆ ಅವಂಗೆ ಹೇಳಿದ್ದೆಲ್ಲಿ ನೀನು, ಯಾರು ಅವನ ಹೆಸರು ಏನು? ಮೃತ್ಯುಂಜಯ. ಅವ ಈಗ ಮತ್ತು ಬುಂದೇನ ಅಲ್ಲಿ ಕೊನೆಗೆ ಹಾಕಿದ್ದ, ಅದನ್ನು ಚಂದಾಗ ತೊಗೊಂಬಂದು ಇಲ್ಲಿ ಹಾಕನ್ನ. ಯಮ್ಮ ಅದ್ರದ್ದೆಲ್ಲ ನೀನು ಅಡ್ಗಿದ್ದು ತಲೆ ಕೆಶಬೇಡ. ನಾವೆಲ್ಲ ಗಣಮಕ್ಳು ಮಾಡಾಕತ್ತೀವಿ. ನೀವು ಹೆಣ್ಮಕ್ಳು ಪೂಜೆದೇನೈತಿ ಅದನ್ನ ತಲೆ ಕೆಶರಿ. ಈಗ ಗಂಗಮ್ಮನ ಪೂಜೆಗೆ 5 ಮಂದಿ ಅಂದ್ರಲ್ಲ, ಈಗ 3 ಮಂದಿ ಮುತ್ತೈದ್ರಿದ್ರಿ. ಬಟ್ ಕವಿತಾ ಬರೋದಿಲ್ಲನ? ಅಯ್ಯ ಕವಿತಾ ಯಾಕೆ ಬರೋದಿಲ್ಲಪ್ಪ? ಕವಿತಾನು ಬರ್ತಾಳ, ಆಕಿ ಮುತ್ತೈದ್ನ. ಈಗ ಇಲ್ಲೇ ನಮ್ಮ ಮನ್ಯಾಗ 4 ಬಂದಿದ್ದೀರಾ. ಇನ್ನೊಬ್ರು ಯಾರನ್ನಾರ ಇದು ನಮ್ಮ ಇವ್ರನ್ನ ಕರಿ, ಶಾನ್ ಬೋಗ್ರಮ್ಮ, ನಮ್ಮ ಗಂಗಮ್ಮನ ಕರ್ಕೊಂಬರ್ರಿ. ಆಕಿ ಎಲ್ಲದ್ರಾಗೂ ಅದಾಳ, ಆಕಿನ ಬಿಟ್ರಿ ಹೆಂಗೆ ನೀವು? ಅತ್ತಿಯರ ಆತ್ರಿ, ನಾನು ಒಲ್ಲೆ, ಲಕ್ಷ್ಮಿನೂ ಬೇಡ. ಮತ್ತು ಇವರು ಈಗ ನಮ್ಮ ಮನೋಜಪ್ಪರ ಅಕ್ಕ ಬರ್ತಾಳ್ರಿ, ಆಕಿ ಹೋಗೊಳ್ಳಕ. ಆಮೇಲೆ ನಮ್ಮ ಈಗ ಕವಿತಾನ್ ಕೊಟ್ಟಿವಲ್ರಿ, ಸುಭದ್ರ ಅಮ್ಮರು ಅವರು ಬರ್ತಾರ್ರಿ. ಅವರು ಇನ್ನೇನು ಬಿಡ್ತಾರ್ರಿ. ಈಗ ಅವ್ರನ್ನ ಗಂಗಮ್ಮನ ಪೂಜೆ ಕಳ್ಸಾನ್ರಿ 5 ಮಂದಿ ಮಾಡಿ. ನಾನು ಲಕ್ಷ್ಮಿ ಬೇಡ, ಇವ್ರು ಹೋಗೋಲ್ರಕ್ಕ, ಸಣ್ಣಾರ ಅವ್ರಿಗೂ ಬರವಲ್ರಕ್ಕ ಬೀಗ್ರು. ನೋಡಿ ಇವ್ರ ಮಾಡ್ತಾರ, ನಮ್ಮನ್ನು ಬಿಡ್ತಾರ ಅನ್ನೋದು ಬೇಡ. ಹಂಗ ನೀನು ಲಕ್ಷ್ಮಿ 5 ಮಂದಿ ಮುತ್ತೈದರಿಗೆ ಉಡಿ ತುಂಬಕ ಕಡ್ಲಿಕಾಳು, ಅರ್ಶಿನ ಕೊಂಬು, ಅಡಿಕೆ ಬೆಟ್ಟ, ಆಮೇಲೆ ಅವು ಚಿಗಳಿ, ಆಮೇಲೆ ಎಲಿ ಅವೆಲ್ಲ ತಯಾರು ಮಾಡ್ಕೊ. ಉಡಿ ಸಾಮಾನು ಏನಾರದ ನೋಡು. ಮತ್ತೆ ಅಲ್ಲಿ ಗಂಗಮ್ಮನ ಹತ್ರ ಹೋದಲ್ಲಿ ವಾಪಸ್ ಬರಬೇಡ್ರಿ, ತೊಗೊಂಡೋಗಿ. ಆಮೇಲೆ ಒಂದು 5 ಕೂಡ ಒಂದೇ ಥರದ್ದು ತಂದಿಯೇನ? ಯಮ್ಮ ನಾ ಹೋಗಿ ಓಣ್ಯಾಗೆಲ್ಲ ಅಡ್ಡಾಡಿ 5 ಬಿಂದಿಗೆ ಇಸ್ಕೊಂಬಂದಿಂಬೆ.